ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. 2028ರ ಚುನಾವಣೆಗೆ ಯಡಿಯೂರಪ್ಪನವರ ಕೊನೆಯ ಅಸ್ತ್ರ ರೆಡಿಯಾಗಿದೆ. ಮೊದಲ ಬಾರಿಗೆ ಮ್ಯಾಜಿಕ್ ನಂಬರ್ 113 ಕ್ರಾಸ್ ಮಾಡಲಿಕ್ಕೆ ಬಿಜೆಪಿ ಪಕ್ಷ ಕೂಡ ದೊಡ್ಡದಂತ ಮಹಾ ಪ್ಲಾನ್ ಮಾಡಿದೆ. ಬಿಜೆಪಿ ಗೆದ್ದು ಬಿಟ್ರೆ ಬಿಜೆಪಿಯಿಂದ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ಉಪಮುಖ್ಯಮಂತ್ರಿ ಆಗ್ತಾರೆ. ಜೊತೆಗೆ ಬಿಜೆಪಿ ಕೂಡ ಕಾಂಗ್ರೆಸ್ನಂತೆ ಗ್ಯಾರಂಟಿಗಳನ್ನ ಘೋಷಣೆ ಮಾಡುವಂತ ಪ್ಲಾನ್ಗೆ ಮುಂದಾಗಿದೆ. ಹಾಗಾದ್ರೆ ಕಾಂಗ್ರೆಸ್ ಗ್ಯಾರಂಟಿಗಿಂತ ಡಿಫರೆಂಟ್ ಆಗಿ, ಕಾಂಗ್ರೆಸ್ ಗ್ಯಾರಂಟಿಗಿಂತ ಜಾಸ್ತಿ ಗ್ಯಾರಂಟಿಗಳನ್ನ ಕೊಡುವ ವಿಚಾರವಾಗಿ ಬಿಜೆಪಿಯಲ್ಲಿ ಯಾವೆಲ್ಲ ಗ್ಯಾರಂಟಿ ಯೋಜನೆಗಳು ಇದೀಗ ಸಿದ್ಧವಾಗಿದೆ, ಇವೆಲ್ಲವನ್ನು ನೋಡೋಣ. ಇದಕ್ಕಿಂತ ಮೊದಲು ಇದೇ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಯಡಿಯೂರಪ್ಪನವರು ಮುಖ್ಯಮಂತ್ರಿಯ ಗಾದಿಯಿಂದ ಹಿಂಸರಿದ ನಂತರ 2021 ಜುಲೈ 26 ನಂತರ ಕಣ್ಣೀರಿಡುತ್ತಾ ಒಂದು ಘೋಷಣೆಯನ್ನು ಮಾಡ್ತಾರೆ. ನಾನು ಕರ್ನಾಟಕದ ಜನರಿಗೆ ಕಿಸಾನ್ ಸಮೃದ್ಧಿ ಯೋಜನೆಯ ಸಲುವಾಗಿ 4,000 ರೂಪಾಯಿಯನ್ನ ಬಿಡುಗಡೆ ಮಾಡ್ತೇನೆ. ಪ್ರತಿ ವರ್ಷ 4,000 ರೂಪಾಯಿಯನ್ನ ನಮ್ಮ ರೈತರಿಗೆ ಹೋಗಬೇಕನ್ನೋ ದೃಷ್ಟಿಯಲ್ಲಿ ಒಂದು ಘೋಷಣೆಯನ್ನು ಮಾಡಿ, ಕೇಂದ್ರ ಸರ್ಕಾರ ಕೂಡ 6,000 ರೂಪಾಯಿಯನ್ನ ಕೊಡುತ್ತೆ. ಜೊತೆಗೆ ನಮ್ಮ ಸರ್ಕಾರ ಕೂಡ 4,000 ರೂಪಾಯಿ ರೈತರಿಗೆ ಹೋಗ್ಬೇಕನ್ನೋ ದೃಷ್ಟಿಯಲ್ಲಿ ಒಂದು ಘೋಷಣೆಯನ್ನು ಮಾಡಿ ತನ್ನ ಕುರ್ಚಿಯಿಂದ ಕೆಳಗಿಳಿದು ಕಣ್ಣೀರಿಡುತ್ತಾ ಕೆಳಗಿಳುತ್ತೆ. ಅದಾದ ನಂತರ ಯಾವ ಡೆವಲಪ್ಮೆಂಟ್ ಆಯ್ತು, 2023ರಲ್ಲಿ ಬಿಜೆಪಿ ಪಕ್ಷ ಹೀನಾಯವಾಗಿ ಸೋಲನ್ನು ಒಪ್ಪಿತು. ಜೊತೆಗೆ ಕಾಂಗ್ರೆಸ್ ಗ್ಯಾರಂಟಿಯ ಮುಖಾಂತರ ಜನರನ್ನ ತಲುಪತ್ತೆ. ಜೊತೆಗೆ 2023ರ ಇಲೆಕ್ಷನ್ ನಲ್ಲಿ ದೊಡ್ಡ ಬಹುಮತ, ಸರಿಸುಮಾರು 25-30 ವರ್ಷಗಳಲ್ಲಿ ಅಂತ ದೊಡ್ಡ ಬಹುಮತ ಯಾವ ಪಕ್ಷಕ್ಕೂ ಬಂದಿರಲಿಲ್ಲ. ಅಂತ ಒಂದು ಬಹುಮತವನ್ನ ಕಾಂಗ್ರೆಸ್ ಪಕ್ಷ ಹೆಡೆಡ್ ಬೈ ಬೋತ್ ಲೀಡರ್ಸ್ ಅಂತ ಹೇಳ್ಬಹುದು. ಸಿದ್ದರಾಮಯ್ಯನವರ ಮಾಸ್ ಲೀಡರ್ಶಿಪ್ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಒಂದು ಸಂಘಟನಾತ್ಮಕ ಚತುರತೆ, ಇವೆಲ್ಲದರಿಂದ 136 ಸೀಟ್ ಗೆಲ್ಲುತ್ತೆ. ಒಬ್ಬರು ಪಕ್ಷೇತರು ಕೂಡ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಪಕ್ಷ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ 137 ಬೆಂಬಲ ಸಿಗುತ್ತೆ. 137 ಬೆಂಬಲ ಸಿಕ್ಕ ನಂತರ ಕೇವಲ 3-4 ತಿಂಗಳ ಅವಧಿಯಲ್ಲಿ ತಾನು ಘೋಷಣೆ ಮಾಡಿದಂತ 5 ಗ್ಯಾರಂಟಿಗಳನ್ನ, ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಯುವನದಿ ಮತ್ತು ಉಚಿತ ಪ್ರಯಾಣ, ಹೀಗೆ 5 ಗ್ಯಾರಂಟಿಗಳನ್ನ 3-4 ತಿಂಗಳುಗಳಲ್ಲಿ ಜನರಿಗೆ ಸೇವೆಯನ್ನು ಒದಗಿಸುತ್ತೆ. ಜೊತೆಗೆ ಓಕೆ, ಹಣ ಹಾಕ್ಲಿಕ್ಕೆ ಸ್ವಲ್ಪ ಲೇಟ್ ಆಗಿರ್ಬೋದು ಅಂದ್ರೂ ಕೂಡ ನಿಮಗೆ ಉಚಿತ ಗ್ಯಾರಂಟಿ ಅಂದ್ರೆ ಗೃಹ ಜ್ಯೋತಿ, ಅದರಿಂದ ಜನರಿಗೆ ಯಾವುದೇ ತೊಂದರೆ ಕೂಡ ಆಗಲ್ಲ. ಉಚಿತ ಪ್ರಯಾಣದಲ್ಲೂ ಕೂಡ ತೊಂದರೆ ಆಗಲ್ಲ. ಯುವನದಿ ಸ್ವಲ್ಪ ಲೇಟ್ ಆಯ್ತು, ಅಥವಾ ಗೃಹಲಕ್ಷ್ಮಿ 1 ತಿಂಗಳು 2 ತಿಂಗಳು 3 ತಿಂಗಳು ಲೇಟ್ ಆಗಿ ಬರ್ಬೋದು ಎನ್ನುವಂತ ದೃಷ್ಟಿಯಲ್ಲಿ ಆದ್ರೂ ಕೂಡ ಗ್ಯಾರಂಟಿ ಯೋಜನೆಗಳು ಜನರಿಗೆ ತಲುಪಿದೆ ಎನ್ನುವುದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಬೇರೆ ಬೇರೆ ಅಭಿವೃದ್ಧಿ ಕಾಮಗಾರಿ ಕುಂಠಿತವಾಯಿತು, ಸರ್ಕಾರಿ ಶಾಲೆಯ ಕಟ್ಟಡಗಳು ಬೀಳಿಕ್ ಹೋದ್ವೋ, ಅಥವಾ ಬೇರೆ ಬೇರೆ ರಸ್ತೆಗಳು ಗುಂಡಿಗಳಾದ್ವೋ, ಅವೆಲ್ಲ ಬೇರೆ ಪ್ರಶ್ನೆ. ಆದ್ರೆ ಗ್ಯಾರಂಟಿ ಯೋಜನೆಗಳು ಬಂದಾಗ ಸರ್ಕಾರ ಅವನ್ನೆಲ್ಲ ತಲುಪಿಸುವ ದೃಷ್ಟಿಯಲ್ಲಿ 80% ಸಕ್ಸಸ್ ಆಗಿದೆ ಅನ್ಬೋದು. ಆದ್ರೆ ಜೊತೆಗೆ ಒಂದು 2-3 ತಿಂಗಳ ಲೇಟ್ ಆಗುತ್ತೆ, 2 ತಿಂಗಳು ಲೇಟ್ ಆಗುತ್ತೆ, ಅಥವಾ ಗೃಹಲಕ್ಷ್ಮಿ ಹಣ ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಅದಕ್ಕೂ ಕೂಡ ಒಂದು ಆಪಾದನೆ ಇದ್ದೇ ಇದೆ. ಇದನ್ನೆಲ್ಲ ಬದಿಗೊಟ್ಟು ನೋಡೋದಾದ್ರೆ 2028 ತನಕ ಕಾಂಗ್ರೆಸ್ ಸರ್ಕಾರ ಯಾವುದೇ ಹಂತಲ್ಲೂ ಎಡವಲ್ಲ, ಯಾವುದೇ ಸರ್ಕಾರ ಪತನ ಆಗುವಂತ ಯಾವುದೇ ಒಂದು ಹಂತಕ್ಕೂ ಕೂಡ ಹೋಗಲ್ಲ. ನಿಮಗೆ ಸರ್ಕಾರದಲ್ಲಿ ಇಬ್ಬರು ಲೀಡರ್ಸ್ ಅಂದ್ರೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಮಧ್ಯೆ ಏನಿದೆಯೋ, ಸರ್ಕಾರ ಸಿಎಂ ಪಟ್ಟಕ್ಕಾಗಿ ಅಥವಾ ವೈಯಕ್ತಿಕ ಲೀಡರ್ಸ್ಗಳು ಸಿಎಂ ಪಟ್ಟಕ್ಕಾಗಿ ಏನೇ ದೊಡ್ಡ ಕಾದಾಟ ನಡೆದ್ರೂ ಕೂಡ ಸರ್ಕಾರ ಬೀಳುವಂತಕ್ಕೆ ಹೋಗುವಂತ ಚಾನ್ಸಸ್ 100ಕ್ಕೆ 100 ಕಡಿಮೆ ಅಂತ ಹೇಳ್ಬೋದು. ಹಾಗಾಗಿ ಬಿಜೆಪಿಗೂ ಕೂಡ ಗೊತ್ತಿದೆ, ನಾವು ಆದಷ್ಟು ಪ್ರತಿಭಟನೆ ಮಾಡೋಣ, ನಾವು ಆದಷ್ಟು ಬೆಲೆ ಏರಿಕೆ ವಿರುದ್ಧ ಹೋರಾಡೋಣ. ಏನಾದರೂ ಅಲ್ಲಿ ಕಚ್ಚಾಟ ಆದ್ರೆ ನಾವು ಅದನ್ನ ಅದರ ಉಪಯೋಗನ ಮಾಡ್ಕೊಳ್ಳೋ ದೃಷ್ಟಿಯಲ್ಲಿ ಸ್ವಲ್ಪ ಹೋರಾಟ ಮಾಡುತ್ತೆ. ಆ ಹೋರಾಟ 1 ಗಂಟೆ 2 ಗಂಟೆ ಅಥವಾ 2 ದಿನದಲ್ಲಿ ಮುಗ್ದೋಗ್ಬಿಡುತ್ತೆ, ಅಷ್ಟಕ್ಕೆ ಮಾತ್ರ ಸೀಮಿತ. ಹಾಗಾಗಿ 2028 ತನಕ ಅಂತ ದೊಡ್ಡ ಬದಲಾವಣೆ ಅಂತೂ ಸಾಧ್ಯವೇ ಇಲ್ಲ. ಅಂದ್ರೆ ಸರ್ಕಾರ ಪತನವಾಗುತ್ತೆ, ನಾವೇನಾದ್ರೂ ಸಮ್ಮಿಶ್ರ ಸರ್ಕಾರ ಮಾಡಬಹುದು ಎನ್ನುವಂತ ಒಂದು ಗೋಜಿಗೆ ಬಿಜೆಪಿ ಕೂಡ ಹೋಗಲ್ಲ. ಏನಿದ್ರು ಕೂಡ 2028ರಲ್ಲಿ ಏನ್ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಯಡಿಯೂರಪ್ಪನವರು ದೊಡ್ಡದಾದಂತ ಮಹಾ ಪ್ಲಾನ್ ಹಾಕೊಂಡಿದ್ದಾರೆ. ಅದರಲ್ಲೂ ಕಳೆದ ಒಂದು ವಾರದ ಹಿಂದೆ ಯಡಿಯೂರಪ್ಪನವರನ್ನ ಮೀಟ್ ಆಗಿ ಅಮಿತ್ ಶಾ ಅವರು ಕೆಲವೊಂದು ಸೂಚನೆಯನ್ನು ಕೊಟ್ಟು, ನೀವು ಕೂಡ ರಾಜಕೀಯಕ್ಕೆ ಅಂದ್ರೆ ಚುನಾವಣಾ ರಾಜಕೀಯ ಸಕ್ರಿಯವಾಗಿ ದೂರ ಇದ್ರೂ ಕೂಡ ನೀವು ಸಂಘಟನಾತ್ಮಕವಾಗಿ ಇರ್ಲಿಕ್ಕೆ, ಪಕ್ಷದ ಕಾರ್ಯಕರ್ತರಿಗೆ ಹುರುಪನ್ನ ಮಾಡ್ಲಿಕ್ಕೆ ನೀವು ಸ್ವಲ್ಪ ಸಲಹೆಯನ್ನು ಕೊಡಬೇಕು. ಆದಷ್ಟು ನಿಮ್ಮ ದೇಹದ ಒಂದು ಆರೋಗ್ಯ ನೋಡಿಕೊಂಡು ಜಿಲ್ಲೆಯ ರಾಜ್ಯದ ಆಯಾ ಜಿಲ್ಲೆಗಳಿಗೆ ಪ್ರವಾಸ ಮಾಡಬೇಕು. ಜೊತೆಗೆ ಬಿಜೆಪಿ ಕಚೇರಿಗೆ ಬಂದು ನೀವು ಕಾರ್ಯಕರ್ತರಿಗೆ, ವಕ್ತಾರರಿಗೆ ಮತ್ತು MLAಗಳಿಗೆ ಅಥವಾ ಬೇರೆ ಬೇರೆ ನಾಯಕರಿಗೆ ಸ್ವಲ್ಪ ಹುಮ್ಮಸ್ಸನ್ನು ಕೊಡಬೇಕನ್ನೋ ದೃಷ್ಟಿಯಲ್ಲಿ ಒಂದು ಮಾತನ್ನು ಹೇಳಿ ಹೋದ್ರು. ಅದಾದ ನಂತರ ಯಡಿಯೂರಪ್ಪನವರು ಈಗ ಮಹಾ ಪ್ಲಾನ್ ಹಾಕೊಂಡಿದ್ದಾರೆ. ಯಡಿಯೂರಪ್ಪನವರು ತಮ್ಮ ಕೊನೆಯ ಅಸ್ತ್ರವನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. 2028ಕ್ಕೆ ತಮ್ಮ ಪಕ್ಷ ಬಿಜೆಪಿ ಇಂಡಿವಿಜುವಲ್ ಆಗಿ 113 ಮ್ಯಾಜಿಕ್ ನಂಬರ್ ಅನ್ನು ಕ್ರಾಸ್ ಮಾಡಲೇಬೇಕು. ಈಗಾಗಲೇ 3-4 ಬಾರಿ ಅಧಿಕಾರಕ್ಕೆ ಬಂದರೂ ಕೂಡ 104, 85, 90 ಹೀಗೆ 110 ತನಕ ಹೋದ್ರೂ ಕೂಡ ನಮಗೆ 113 ಎನ್ನುವಂತ ಮ್ಯಾಜಿಕ್ ನಂಬರ್ ಅನ್ನ ಕ್ರಾಸ್ ಮಾಡ್ಲಿಕ್ಕಾಗಿಲ್ಲ. ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಹೆಬ್ಬಾಗಿಲು ಎನ್ನುವಂತ ಒಂದು ಹಿರಿಮೆ ಇದ್ರೂ ಕೂಡ ನಮಗೂ ಕೂಡ ಇಲ್ಲಿ 113 ಕ್ರಾಸ್ ಮಾಡ್ಲಿಕ್ಕಾಗಿಲ್ಲ. ಹಾಗಾಗಿ ಬಿಜೆಪಿ ಜೆಡಿಎಸ್ ನ ಹೊರತಾಗಿ ನಾವು ಅಧಿಕಾರಕ್ಕೆ ಬಂದರೂ ಕೂಡ ನಮ್ಮ
ಪಕ್ಷ ಸ್ವಂತ ಕಾಲ ಮೇಲೆ ಅಧಿಕಾರಕ್ಕೆ ಬರಬೇಕು, ಅಧಿಕಾರಕ್ಕೆ ಬಂದ ನಂತರ ಯಾವುದೇ ಒಂದು ಸಂಘಟಿತ ಪಕ್ಷದ ಜೊತೆಗೆ ನಾವು ಅಂದ್ರೆ ಅಷ್ಟು ಡಿಪೆಂಡ್ ಆಗಿರಬಾರದು ಅನ್ನೋ ದೃಷ್ಟಿಯಲ್ಲಿ ಈಗಾಗಲೇ 113 ಮ್ಯಾಜಿಕ್ ನಂಬರ್ನ ಕ್ರಾಸ್ ಮಾಡಲೇಬೇಕೆನ್ನುವಂತ ಒಂದು ಹಠಕ್ಕೆ ಬಿದ್ದಿದೆ ಯಡಿಯೂರಪ್ಪನವರು. ಹಾಗಾಗಿ ಮುಂದೆ ನಮಗೆ ಚುನಾವಣೆ ಸಿಗುತ್ತೆ ಗೊತ್ತಿಲ್ಲ, ನಮಗೆ ವಯಸ್ಸಾಗ್ತಿದೆ ಅನ್ನೋ ದೃಷ್ಟಿಯಲ್ಲಿ ಈಗಾದ್ರೂ ಕೂಡ ನನ್ನ ಕೊನೆಯ ಆಸೆ, ನನ್ನ ಕೊನೆಯ ಅಸ್ತ್ರ 113 ಮ್ಯಾಜಿಕ್ ನಂಬರ್ನ ಕ್ರಾಸ್ ಮಾಡಲೇಬೇಕೆನ್ನೋ ದೃಷ್ಟಿಯಲ್ಲಿ ಈಗಾಗಲೇ ಮಹಾ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮತ್ತು ಅನೇಕ ಹಿರಿಯ ನಿವೃತ್ತ ಅಧಿಕಾರಿಗಳ ಜೊತೆಗೆ ನಿವೃತ್ತ ಪ್ಲಾನಿಂಗ್ ಕಮಿಷನರ್ ಇರ್ತಾರಲ್ಲ, ಅಂದ್ರೆ ನಿವೃತ್ತಿ ಆದಂತ ಅವ್ರ ಜೊತೆ ಮಾತುಕತೆ ನಡೆಸಿಕೊಂಡು ಮತ್ತು ರಾಜಕೀಯ ಧುರೀಣರ ಜೊತೆ ಎಲ್ಲ ಮಾತುಕತೆಯನ್ನು ಮಾಡಿಕೊಂಡು ಯಡಿಯೂರಪ್ಪನವರು ಕೂಡ ಅಂದ್ರೆ ಬಿಜೆಪಿ ಕೂಡ ಒಂದು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡೋ ನಿಟ್ಟಿನಲ್ಲಿ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡಿದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆ ಸಕ್ಸಸ್ ಆಯಿತು, ಅದಾದ ನಂತರ ಮಹಾರಾಷ್ಟ್ರ, ರಾಜಸ್ಥಾನ್, ಮಧ್ಯಪ್ರದೇಶ ಹೀಗೆ ಎಲ್ಲಾ ಕಡೆಯೂ ಕೂಡ ಆಯಾ ರಾಜ್ಯಗಳನ್ನ ಆಯಾ ಪಕ್ಷಗಳು ಕೂಡ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡುದು, ಅದು ಕೂಡ ವರ್ಕೌಟ್ ಆಯಿತು. ನಿಮಗೆ ಮಹಾರಾಷ್ಟ್ರದಂತ 284 ಸೀಟ್ ಇರುವಂತ MLA ಸೀಟ್ ಇರುವಂತಹ ಒಂದು ದೊಡ್ಡ ಅಸೆಂಬ್ಲಿ ಕ್ಷೇತ್ರದಲ್ಲಿ ಬಿಜೆಪಿ ಸರಿಸುಮಾರು 220, 230 ಮೈತ್ರಿಕೂಟ ಬರುತ್ತೆ ಅಂದ್ರೆ ಅದು ಕೂಡ ಗ್ಯಾರಂಟಿಯಿಂದ ಮಾತ್ರ ಸಾಧ್ಯ ಅನ್ನೋದು ಕೂಡ ಇದೀಗ ಜಗತ್ ಜಾಹೀರಾಗಿದೆ. ಅದರ ಹಿನ್ನೆಲೆಯಲ್ಲಿ ಬಿಜೆಪಿ ಕೂಡ ಒಂದು ಗ್ಯಾರಂಟಿಯನ್ನ ಅನೌನ್ಸ್ ಮಾಡಲಿಕ್ಕೆ ತುದಿಗಾಲು ನಿಂತಿದೆ. ಒಂದು ವೇಳೆ ನೀವು ಕಾಂಗ್ರೆಸ್ ಅನ್ನ ವಿರೋಧ ಮಾಡಬೇಕು, ಕಾಂಗ್ರೆಸ್ ವಿರುದ್ಧ ನೀವು ಗೆಲ್ಲಬೇಕಂದ್ರೆ ನಿಮಗೆ ಗ್ಯಾರಂಟಿ ಯೋಜನೆಗಳು ಬೇಕೇ ಎನ್ನುವುದು ಕೂಡ ಇದೀಗ ಜನರ ಅಭಿಪ್ರಾಯವಾಗಿದೆ. ಯಾಕಂದ್ರೆ ಕಾಂಗ್ರೆಸ್ಗೆ ಎಲ್ಲರೂ ಮತ ಹಾಕ್ತಾರೆ. ಯಾಕಂದ್ರೆ ಏನಾದ್ರೂ ಕಾಂಗ್ರೆಸ್ ಸೋತ್ ಬಿಟ್ರೆ ನಮ್ ಗ್ಯಾರಂಟಿ ಯೋಜನೆ ನಿಂತ್ಬಿಡುತ್ತೆ ಅನ್ನೋ ದೃಷ್ಟಿಯಲ್ಲಿ ಮತ್ತೂ ಕೂಡ 2028ರಲ್ಲಿ ಗ್ಯಾರಂಟಿಗೆ ಜನ ಮಾರು ಹೋಗಿ ಗ್ಯಾರಂಟಿಗೆ ಡಿಪೆಂಡ್ ಆಗಿ 2028 ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಮತ ಬೀಳುವಂತ ಚಾನ್ಸಸ್ ಇದ್ದೇ ಇದೆ. ಹಾಗಾಗಿ ಬಿಜೆಪಿ ಕೂಡ ಒಂದು ಪ್ಲಾನ್ ಮಾಡ್ಕೊಂಡಿದೆ. ಆ ಗ್ಯಾರಂಟಿಗೆ ಪರ್ಯಾಯವಾಗಿ ನಾವು ಏನ್ ಮಾಡಬಹುದು ಎನ್ನುವ ದೃಷ್ಟಿಯಲ್ಲಿ ಯೋಚನೆ ಮಾಡ್ತಾ, ಹೌದು ನಾವು ಕೂಡ ಗ್ಯಾರಂಟಿಗಳನ್ನ ಯೋಜನೆಗಳನ್ನ ಕೈಗೊಳ್ಬೇಕು, ನಾವು ಕೂಡ ಗ್ಯಾರಂಟಿ ಯೋಜನೆಗಳನ್ನ ಅನೌನ್ಸ್ ಮಾಡಬೇಕು. ಹಾಗಾದ್ರೆ ನಮ್ಮ ಮತ್ತು ಅವರ ಗ್ಯಾರಂಟಿ ಯೋಜನೆ ಏನ್ ಡಿಫರೆನ್ಸ್ ಇರಬೇಕು ನೋಡಿ. ಕಾಂಗ್ರೆಸ್ನವರು ಈಗಾಗಲೇ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. ಗೃಹಲಕ್ಷ್ಮಿ 2,000 ರೂಪಾಯಿ ಕೊಡ್ತಾ ಇದ್ದಾರೆ, ಕರೆಂಟ್ ಬಿಲ್ ಓಕೆ ಫ್ರೀ ಅಂತ ಇದೆ, ಅನ್ನಭಾಗ್ಯ 10 kg ಕೊಡ್ತಾ ಇದ್ದಾರೆ. ಮೊದಲು 10 kg ಕೇಂದ್ರ ಸರ್ಕಾರ ಕೊಡ್ತಿದ್ದು, ರಾಜ್ಯ ಸರ್ಕಾರ 5 kg ಕೊಡಬೇಕಿತ್ತು, ಅದರ ಬದಲಾಗಿ ಹಣ ಕೊಟ್ಟು ಅದಾದ ನಂತರ ಕೇಂದ್ರ ಸರ್ಕಾರ ಕೂಡ ಈಗ ಅಕ್ಕಿ ಕೊಟ್ಟ ನಂತರ ಅದು ಈಗ 10 kg ಅಕ್ಕಿ ಕೊಡ್ತಾ ಇದ್ದಾರೆ. ಯುವ ನಿಧಿ 1,000 ಮತ್ತು 3,000 ಕೊಡ್ತಾ ಇದ್ದಾರೆ. ಯುವ ನಿಧಿ ಹುಡುಗರಿಗೆ ಅಂದ್ರೆ ಡಿಗ್ರಿ ಪಾಸ್ ಆದಂತ, ಡಿಪ್ಲೊಮಾ ಪಾಸ್ ಆದಂತ ಹುಡುಗರಿಗೆ 2 ವರ್ಷ ತನಕ ಅದನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಉಚಿತ ಪ್ರಯಾಣ, ನೀವು ಎಲ್ಲಿ ಬೇಕಾದ್ರೂ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಬಹುದು ಎನ್ನುವ ದೃಷ್ಟಿಯಲ್ಲಿ ಉಚಿತ ಪ್ರಯಾಣ ಕೂಡ 5 ಗ್ಯಾರಂಟಿಗಳು ಅಂದ್ರೆ ಸಬ್ ಗ್ಯಾರಂಟಿಗಳು ತುಂಬಾ ಇದೆ. ಬೇರೆ ಬೇರೆ ಯೋಜನೆ ಆಗಿರ್ಬೋದು, ಬೇರೆ ಬೇರೆ ಮಾಸಿಕ ದಿನ ಆಗಿ ಅವರಿಗೆಲ್ಲ ಕೂಡ ಜಾಸ್ತಿ ಹಣ ಬರ್ತಾ ಇದೆ. ಆದ್ರೆ ಮುಖ್ಯವಾಗಿ ಪಂಚ ಗ್ಯಾರಂಟಿಗಳು ವರ್ಕೌಟ್ ಆಯಿತು. ಜೊತೆಗೆ ಅದಕ್ಕೆ ಪರ್ಯಾಯವಾಗಿ ಇದೀಗ ಬಿಜೆಪಿ ಕೂಡ 5, 6, 7 ಗ್ಯಾರಂಟಿಗಳನ್ನ ಲೀಸ್ಟ್ ಮಾಡ್ಕೊಂಡಿದೆ. ಅದರಲ್ಲಿ ಒಂದು ಗೃಹಲಕ್ಷ್ಮಿ ಮನೆಯ ಒಡತಿಗೆ 2,500 ಹಣವನ್ನ ಕೊಡುವ ದೃಷ್ಟಿಯಲ್ಲಿ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡಿದೆ. ಒಂದು ವೇಳೆ ಕಾಂಗ್ರೆಸ್ ಕೂಡ ಈಗ ಕೊಡ್ತಾ ಇರುವಂತ 2,000 ಹಣವನ್ನ 2,500 ಮಾಡಿದ್ರೆ ಬಿಜೆಪಿ ಕೂಡ ತನ್ನ ಗ್ಯಾರಂಟಿಯಲ್ಲಿ 2,500ರಿಂದ ಸುಮಾರು 2,800 ಮಾಡುವಂತ ಒಂದು ಪ್ಲಾನ್ ಕೂಡ ಹಾಕೊಂಡಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಬಿಜೆಪಿ ಹತ್ರ ಮೊದಲ ಪ್ಲಾನ್ ಗೃಹಲಕ್ಷ್ಮಿ, ಅದು ಈ ಸದ್ಯದ ಮಟ್ಟಿಗೆ 2,500 ಎನ್ನುವಂತ ಮಾಹಿತಿ ಕೂಡ ಸಿಗ್ತಿದೆ. ಅದಾದ ನಂತರ ಗೃಹ ಜ್ಯೋತಿ, ಅದು ಈಗ 200 ಯೂನಿಟ್ ಇದೆ. 200 ಯೂನಿಟ್ ಎಷ್ಟಾದ್ರೂ ಫ್ರೀ ಯೂಸ್ ಮಾಡ್ಕೊಳ್ಳೋದು ಅನ್ನೋ ದೃಷ್ಟಿಯಲ್ಲಿ 2ನೇ ಗ್ಯಾರಂಟಿ ಕೂಡ ಅಪ್ಲೈ ಆಗುತ್ತೆ. ಯಾಕಂದ್ರೆ ಕ್ಯಾನ್ಸಲ್ ಮಾಡಿದ್ರೆ ಮತ್ತದು ಬಿಜೆಪಿಗೆ ಮಾರಕ್ಕಾಗುತ್ತೆ. ಜೊತೆಗೆ ಅನ್ನಭಾಗ್ಯ ಅಕ್ಕಿ ಕೊಡ್ತಾ ಇದೆ, 10 kg ಅಕ್ಕಿ ಕೊಡ್ತಾ ಇದೆ. ಆ 10 kg ಅಕ್ಕಿಯನ್ನ ಒಂದು 2 kg ಕಡಿಮೆ ಮಾಡಿ. ಯಾಕಂದ್ರೆ ಈಗಾಗಲೇ ಒಂದು ರಿಸರ್ಚ್ ಹೇಳಿದೆ, ಒಬ್ಬ ವ್ಯಕ್ತಿ 7 kg ಅಕ್ಕಿ ಸಾಕು ಅನ್ನೋ ದೃಷ್ಟಿಯಲ್ಲಿ ಒಂದು ರಿಸರ್ಚ್ ಕೂಡ ಹೇಳಿದೆ. ಹಾಗಾಗಿ 10 kg ಕೊಟ್ಟರು ಕೂಡ ಅದು ಮಿಸ್ಯೂಸ್ ಆಗುತ್ತೆ, ಅಥವಾ ಅದನ್ನು ಯೂಸ್ ಮಾಡಲ್ಲ, ಅಥವಾ ಬೇರೆ ಮಾರ್ತಾರೆ ಅನ್ನೋ ದೃಷ್ಟಿಯಲ್ಲಿ ಒಂದು ವ್ಯಕ್ತಿಗೆ 7 kg ಅಕ್ಕಿ ಸಾಕಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಸಂಶೋಧನೆ ಹೇಳಿದ ಪ್ರಕಾರ 7 kg ಅಕ್ಕಿಯನ್ನು ಕೊಟ್ಟು 3 kg ಅಕ್ಕಿ ಬದಲಾಗಿ ಬೇಳೆ, ಕಾಳು ಮತ್ತು ಮೊಟ್ಟೆಯನ್ನು ಕೊಡುವಂತ ಒಂದು ಲೆಕ್ಕಾಚಾರವನ್ನು ಕೂಡ ಇದೀಗ ಹಾಕೊಂಡಿದೆ. ಅದು ಬಟ್ ಮೊಟ್ಟೆ ಯಾವೆಲ್ಲ ರೀತಿಯಲ್ಲಿ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಜೊತೆಗೆ ಯುವ ನಿಧಿ ಯೋಜನೆಯನ್ನ ಕಾಂಗ್ರೆಸ್ ಮಾಡಿತ್ತು, ಆದ್ರೆ ಅದನ್ನೇ ಕ್ಯಾನ್ಸಲ್ ಮಾಡುವಂತ ಒಂದು ಹಂತಕ್ಕೆ ಬಿಜೆಪಿ ಬರಬಹುದು. ಯಾಕಂದ್ರೆ ಯುವ ಜನರಲ್ಲಿ ಈಗಾಗಲೇ ಆಲಸ್ಯ ಬೆಳೆಸಬಾರದು, ಈಗಾಗಲೇ ಅವರಿಗೆ ಉದ್ಯೋಗ ಕೊರತೆಯನ್ನು ನೀಗಿಸುವ ದೃಷ್ಟಿಯಲ್ಲಿ ಅವರು ಡಿಪೆಂಡ್ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ, ಅವರಿಗೆ ಹುಡುಕಬೇಕು ಅನ್ನೋ ದೃಷ್ಟಿಯಲ್ಲಿ ಆ ಯೋಜನೆಯನ್ನ ಕುಂಠಿತ ಮಾಡೋದಕ್ಕೆ ಸುಮಾರು 3ರಿಂದ 4,000 ಕೋಟಿ ಹಣ ಖರ್ಚಾದ್ರೂ ಪರವಾಗಿ ಅಂದ್ರೆ ಖರ್ಚಾಗುತ್ತೆ. ಅದನ್ನು ನಿಲ್ಲಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಯುವಕರನ್ನ ಹುರುಪುಗೊಳಿಸಬೇಕು, ಯುವಕರಲ್ಲಿ ಯಾವುದೇ ರೀತಿ ಆಲಸ್ಯ ಬರಬಾರದು ಅನ್ನೋ ದೃಷ್ಟಿಯಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಿ ಅವರಿಗೆ ಬೇರೆ ರೀತಿಯಾದಂತಹ ಯೋಜನೆಯನ್ನು ಕೈಗೊಂಡು ಒಂದು ಗ್ಯಾರಂಟಿ ಯೋಜನೆಯ ಕ್ಯಾನ್ಸಲ್ ಮಾಡಬಹುದು. ಜೊತೆಗೆ ಅದರ ಪರ್ಯಾಯವಾಗಿ ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಆಸ್ಪತ್ರೆಗಳ ಡೆವಲಪ್ಮೆಂಟ್ಗೆ ನಿಮ್ಗೆ 3,000-4,000 ಕೋಟಿ ಉಳಿದ ಹಣ ಇದೆಯಲ್ಲ, ಆ ಹಣವನ್ನ ಸರ್ಕಾರಿ ಶಾಲೆ ಆಸ್ಪತ್ರೆಗೆ ಕೊಡಬೇಕು. ಸರ್ಕಾರಿ ಶಾಲೆಗಳಿಗೆ ಅಂದ್ರೆ ನಿಮಗೆ ಪ್ರಾಥಮಿಕ ಪ್ರೌಢಶಾಲೆ ಇದೆಯಲ್ಲ, ಅಥವಾ ಕಾಲೇಜ್, ಸರ್ಕಾರಿ ಕಾಲೇಜಸ್ಗಳಿಗೆ ಡೆವಲಪ್ಮೆಂಟ್ ಬೇಕು ಮತ್ತು ಅದನ್ನ ಉನ್ನತೀಕರಣ ಮಾಡಬೇಕು. ಅದಕ್ಕೆ ಆಧುನಿಕ ಸಲಕರಣೆ ಇರಬಹುದು, ಆಧುನಿಕ ಕಟ್ಟಡ ಇರಬಹುದು. ನೀವು ಈಗಾಗಲೇ ಅನೇಕ ಕಡೆ ನೀವು ಉತ್ತರ ಕರ್ನಾಟಕ ಕಡೆ ನೋಡಿದ್ರೆ, ಜೇವರ್ಗಿಯಲ್ಲೂ ಕೂಡ ನೋಡಿದ್ವಿ, ಶಾಲಾ ಕಟ್ಟಡ ಸುಮಾರು 8ನೇ ತರಗತಿಯಲ್ಲಿ 200 ಸ್ಕೂಲ್ ಹುಡುಗರಿದ್ದಾರೆ.
ಆ ಸ್ಕೂಲ್ ಹುಡುಗರಿದ್ರೆ ಆ ಸ್ಕೂಲ್ ಕಟ್ಟಡ ನೋಡಿದ್ರೆ ನಮಗೆ ಭಯ ಆಗುತ್ತೆ. ಸರಿಸುಮಾರು 70 ರಿಂದ 80 ವರ್ಷ ಕಟ್ಟಡ ಆಗಿದಂತೆ. ಅಲ್ಲಿ ಒಂದೊಂದ್ಸಲ ಗೆದ್ದವರು ಮುಖ್ಯಮಂತ್ರಿ ಆಗಿದ್ದಾರೆ ಅಥವಾ ಉಪಮುಖ್ಯಮಂತ್ರಿ ಅಥವಾ ಮುಖ್ಯಮಂತ್ರಿ ಆದಂತವರು, ಸಚಿವರಾದಂತವರು, ಜೇವರ್ಗಿ ಕ್ಷೇತ್ರ ಉತ್ತರ ಕರ್ನಾಟಕದ ಒಂದು ದೊಡ್ಡ ಕ್ಷೇತ್ರ. ಹಾಗಾಗಿ ಅಲ್ಲಿ ಆಯ್ಕೆಯಾದಂತ ಅಧಿಕಾರಿಗಳು, ಶಾಸಕರಾಗಿರ್ಬೋದು, ಮಂತ್ರಿಗಳು ಏನು ಮಾಡಿದ್ರು ಅನ್ನೋದು ಕೂಡ ಇದಕ್ಕೆ ಕುತೂಹಲಕ್ಕೆ ಕಾರಣವಾಗಿದೆ. ಇಂಥ ಒಂದು ಕಾರಣ ಇಟ್ಕೊಂಡು ಸರ್ಕಾರಿ ಶಾಲೆಗಳನ್ನ ಡೆವಲಪ್ಮೆಂಟ್ ಮಾಡಬೇಕು. ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ಸ್ವಲ್ಪ ಪೇಮೆಂಟ್ ಅನ್ನು ಜಾಸ್ತಿ ಮಾಡಬೇಕು. ಯಾಕಂದ್ರೆ ನಿಮಗೆ ಅದು ಬೇರೆ ಬೇರೆ ನಿಮಗೆ ಕೆನ್ಯಾ ಅಥವಾ ಬೇರೆ ನ್ಯೂಜಿಲೆಂಡ್ ಕಡೆ ಶಿಕ್ಷಕರಿಗೆ ಅತ್ಯಂತ ದೊಡ್ಡ ಸ್ಯಾಲರಿ ಇದೆ, ಅದು ದೊಡ್ಡ ದೊಡ್ಡ ಗೌರವದ ಹುದ್ದೆ ಆಗುತ್ತೆ. ಆದರೆ ನಮ್ಮಲ್ಲಿ ನಾರ್ಮಲಿ ಸ್ಯಾಲರಿ ಇರುತ್ತೆ. ನಿಮಗೆ ಪೊಲೀಸ್ ಆಗಿರ್ಬೋದು ಅಥವಾ ಕ್ಲರ್ಕ್ ಆಗಿರ್ಬೋದು ಅಂತ ಸ್ಯಾಲರಿ ಲೆವೆಲಲ್ಲಿ ಕೂಡ ನಮ್ಮ ಶಿಕ್ಷಕರ ಸ್ಯಾಲರಿ ಇರುತ್ತೆ. ಹಾಗಾಗಿ ಯಾರು ಕೂಡ ಶಿಕ್ಷಕರಾಗ್ಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಮನಸ್ಥಿತಿ ಕೂಡ ನಮ್ಮಲ್ಲಿ ಇದೆ. ಹಾಗಾಗಿ ಅವರಿಗೆ ಒಂದು ಸ್ವಲ್ಪ ಉತ್ತೇಜನ ಕೊಡಬೇಕು, ಬುದ್ಧಿವಂತರು ಶಿಕ್ಷಕರಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಅವರ ಪೇಮೆಂಟ್ ಕೂಡ ಒಂದು 10 ರಿಂದ 12 ಸಾವಿರ ರೂಪಾಯಿ ಜಾಸ್ತಿ ಆಗುವಂತ ಒಂದು ಯೋಜನೆ ಕೂಡ ಬಿಜೆಪಿ ಗೌರ್ಮೆಂಟ್ ಹಾಕೊಂಡಿದೆ ಅಂತ ಹೇಳ್ಬೋದು. ಜೊತೆಗೆ ಸರ್ಕಾರಿ ಆಸ್ಪತ್ರೆ, ಈಗಾಗಲೇ ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದು ಸರ್ಕಾರಿ ಆಸ್ಪತ್ರೆ ಮತ್ತು ವೈದ್ಯಕೀಯ ಕಾಲೇಜ್ ನಿರ್ಮಾಣವಾಗ್ತಿದೆ. ಹಾಗಾಗಿ ಆಯಾ ಜಿಲ್ಲೆಯಲ್ಲಿ ಏನೇ ಹೆಚ್ಚು ಕಡಿಮೆ ಆದರೂ ಕೂಡ ಅಲ್ಲೂ ಗರ್ಭಿಣಿಯವರಿಗೆ ಗೈನಕಾಲಜಿಸ್ಟ್ ಆಗಿರ್ಬೋದು, ಕಾರ್ಡಿಯೋಲಜಿಸ್ಟ್ ಆಗಿರ್ಬೋದು ಅಥವಾ ENT ಡಾಕ್ಟರ್ ಆಗಿರ್ಬೋದು, ಎಲ್ಲರೂ ಕೂಡ ಆ ಜಿಲ್ಲಾ ಆಸ್ಪತ್ರೆಯಲ್ಲಿ ಅಥವಾ ಆ ಮೆಡಿಕಲ್ ಕಾಲೇಜಲ್ಲಿ ಇರಬೇಕು ಅನ್ನೋ ದೃಷ್ಟಿಯಲ್ಲಿ ಇದೀಗ ಸ್ವಲ್ಪ ಹಣವನ್ನ, ಈ ಗ್ಯಾರಂಟಿ ಯೋಜನೆಗಳನ್ನ ಸ್ವಲ್ಪ ಹಣವನ್ನ ಮುಖ್ಯವಾಗಿ ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಶಾಲೆಗಳನ್ನ ಉದ್ಧಾರ ಮಾಡಬೇಕು, ಉನ್ನತೀಕರಣ ಮಾಡಬೇಕು. ಮತ್ತು ಅವರ ಆರೋಗ್ಯ, ನಿಮಗೆ ಯಾವಾಗ ಮಕ್ಕಳಿಗೆ ನೀವು ಏನೇ ಕೊಟ್ಟಿದ್ರು ಪರವಾಗಿಲ್ಲ, ಸರ್ಕಾರದಲ್ಲಿ ಉನ್ನತ ಮಟ್ಟದ ಒಂದು ಶಿಕ್ಷಣ ಕೊಟ್ಟರೆ ಅವರು ಮುಖ್ಯವಾಗಿ ಬೆಳೆದ್ಬಿಡ್ತಾರೆ ಅಥವಾ ದೊಡ್ಡ ಬುದ್ಧಿವಂತರಾಗಿ ಬೆಳಿತಾರೆ ಮತ್ತು ಅವರ ಫೌಂಡೇಶನ್ ಗಟ್ಟಿಯಾಗಿರುತ್ತೆ ದೃಷ್ಟಿಯಲ್ಲಿ ಸರ್ಕಾರ ಶಾಲೆಗಳನ್ನ ಉನ್ನತೀಕರಣ ಮಾಡ್ತಾರೆ. ಜೊತೆಗೆ ಅಲ್ಲಿನ ನಾಗರಿಕರಿಗೆ ಒಳ್ಳೆಯ ಒಂದು ಚಿಕಿತ್ಸೆ ಕೊಡಬೇಕು, ಆರೋಗ್ಯ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ಸರ್ಕಾರಿ ಕಾಲೇಜ್ ಮತ್ತು ಮೆಡಿಕಲ್ ಕಾಲೇಜ್, ಸರ್ಕಾರಿ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜನ್ನ ಉನ್ನತೀಕರಣ ಮಾಡೋ ದೃಷ್ಟಿಯಲ್ಲಿ ಮತ್ತು ಹೆಲ್ಪ್ ಆಗೋ ದೃಷ್ಟಿಯಲ್ಲಿ ಅಲ್ಲಿ ಆಂಬ್ಯುಲೆನ್ಸ್ ಆಗಿರ್ಬೋದು, ಕೆಲವೊಂದು ಉಪಕರಣಗಳನ್ನ ಒದಗಿಸುವ ಸಲುವಾಗಿ ಅಲ್ಲೂ ಕೂಡ ಗ್ಯಾರಂಟಿ ಯೋಜನೆ ಹೆಲ್ಪ್ ಆಗ್ಬೋದು ಅನ್ನೋ ದೃಷ್ಟಿಯಲ್ಲಿ ಅದು ಕೂಡ ಗ್ಯಾರಂಟಿ ಯೋಜನೆ ಸಿಗುತ್ತೆ. ಜೊತೆಗೆ ಯಡಿಯೂರಪ್ಪನ 2021 ಜುಲೈ 26 ಯಾವಾಗ ಮುಖ್ಯಮಂತ್ರಿ ಪದವಿಯಿಂದ ಇಳಿತಾರಲ್ಲ ಆವಾಗ ಒಂದು ಘೋಷಣೆ ಮಾಡಿದ. ನಾ ಈಗಾಗಲೇ ಹೇಳಿದಂತೆ ಕೇಂದ್ರ ಸರ್ಕಾರದಿಂದ ಪ್ರತಿ ರೈತರಿಗೆ 6,000 ರೂಪಾಯಿ ಬರುತ್ತೆ. ಅದು 4 ತಿಂಗಳಿಗೊಮ್ಮೆ ಕಂತು ಬಿಡುಗಡೆ ಆಗುತ್ತೆ. 2,000 ಬಿಡುಗಡೆ ಆಗುತ್ತೆ. ಟೋಟಲ್ 6,000 ರೂಪಾಯಿ ಸಿಗುತ್ತೆ. ಕರ್ನಾಟಕದಲ್ಲೂ ಕೂಡ 6 ತಿಂಗಳೊಮ್ಮೆ ಬಿಡುಗಡೆ ಆಗಬೇಕು. 2,000 ಸಿಗಬೇಕು ಅನ್ನೋಷ್ಟರಲ್ಲಿ 4,000 ಪ್ರತಿ ವರ್ಷ ಬಿಡುಗಡೆ ಮಾಡಿದ್ರು. ಆ ಯೋಜನೆಯನ್ನು ಕೂಡ ಬಿಡುಗಡೆ ಮಾಡಿದ್ರು. ಮತ್ತು 2021 ರಿಂದ 2023 ತನಕ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿ ಇಳಿಯುವ ತನಕ ಆ ಯೋಜನೆ ಇತ್ತು. ಕಾಂಗ್ರೆಸ್ ಸರ್ಕಾರ ಬಂದಂತ ಅದನ್ನು ಕ್ಯಾನ್ಸಲ್ ಮಾಡಿತ್ತು. ಆ ಯೋಜನೆಯನ್ನ ಮತ್ತೆ ಸರ್ಕಾರದ ಕಡೆಯಿಂದ ನಾವು ಅಧಿಕಾರಕ್ಕೆ ಬಂದರೆ ಸರ್ಕಾರದ ಕಡೆಯಿಂದ ನಾವು ರೈತರಿಗೆ ಸಮೃದ್ಧಿಯ ಸಲುವಾಗಿ ರೈತರಿಗೆ ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಲ್ಲಿ ಗೊಬ್ಬರ ಇರ್ಬೋದು, ಬೀಜ ಇರ್ಬೋದು, ಇವೆಲ್ಲಕ್ಕೂ ಕೂಡ ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಕೇಂದ್ರ ಸರ್ಕಾರ 6,000 ಕೊಟ್ಟಂತೆ ನಮ್ಮ ಸರ್ಕಾರ ಕೂಡ 4,000 ಕೊಡದೆ ಟೋಟಲ್ 10,000 ನಿಮಗೆ ಸಿಗುತ್ತೆ ಅನ್ನುವಂಥ ಯೋಜನೆ ಕೂಡ ಘೋಷಣೆ ಮಾಡುವಂತ ಲೆಕ್ಕಾಚಾರದಲ್ಲಿ ಇದು 6ನೇ ಘೋಷಣೆ ಆಗುತ್ತೆ. ಜೊತೆಗೆ ಮುಖ್ಯವಾಗಿ ವಯಸ್ಕರ ಮಾಸಿಕ ಧನ ಆಗಿರ್ಬೋದು ಹೆಚ್ಚಿಗೆ ಮಾಡುವಂತ ದೃಷ್ಟಿಯಲ್ಲಿ, ಯಾಕಂದ್ರೆ ಈಗಾಗಲೇ ಅವರಿಗೆ 1,200 1,300 ಬರ್ತದೆ. ಅದನ್ನು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಅವರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಮೆಡಿಕಲ್ ವಸ್ತುಗಳಾಗಿರ್ಬೋದು, ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಬೇರೆ ಬೇರೆ ಉಪಕರಣಗಳು, ಬೇರೆ ಬೇರೆ ವಸ್ತುಗಳು ಜಾಸ್ತಿ ಆಗಿದೆ. ಹಾಗಾಗಿ ಈಗೂ ಕೂಡ ಅವರಿಗೆ ಆ ಹಣ ಸಾಕಾಗ್ತಿಲ್ಲ. ತಿಂಗಳಿಗೆ 1,200 1,300 ಸಾಕಾಗ್ತಿಲ್ಲ ಅನ್ನೋ ದೃಷ್ಟಿಯಲ್ಲಿ ಆ ಹಣ ಕೂಡ 1,700 ಆಗುವಂತ ಚಾನ್ಸಸ್ ಇದೆ. ಹೀಗಾಗಿ ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಪರ್ಯಾಯವಾಗಿ ಬಿಜೆಪಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಲೇಬೇಕು. ಅದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಘೋಷಣೆಗಳನ್ನ ಸ್ವಲ್ಪ ರೀಚ್ ಆಗೋ ದೃಷ್ಟಿಯಲ್ಲಿ, ಅದರಲ್ಲೂ ಮುಖ್ಯವಾಗಿ ವಯಸ್ಕರನ್ನೇ ಟಾರ್ಗೆಟ್ ಮಾಡಿ ವಯಸ್ಕರ ಮತ ನಮಗೆ ಬೇಕು. ಹೇಗಾಗ್ಲೂ ವಯಸ್ಕರಂದ್ರೆ ವೃದ್ಧರಿಗೆ ಟಾರ್ಗೆಟ್ ಮಾಡಿ ಅವರ ಮತ ನಮಗೆ ಹಾಕಬೇಕು ಅನ್ನೋದಷ್ಟೇ, ಅವರ ಮತ ನಾವು ಪಡಿಬೇಕು ಅನ್ನೋಷ್ಟರಲ್ಲಿ ಬಿಜೆಪಿ ದೊಡ್ಡದಾದ ಪ್ಲಾನ್ ಮಾಡಿದೆ. ಜೊತೆಗೆ ಯಂಗ್ಸ್ಟರ್ ಇದಾರಲ್ಲ, ಕಾಲೇಜ್ ಹುಡುಗರು ಅಥವಾ ಸರಿಸುಮಾರು 20 ರಿಂದ 40 ವರ್ಷದ ಬಹುತೇಕರು ಸರಿಸುಮಾರು 70% ಅಷ್ಟು ಮತದಾರರು ಬಿಜೆಪಿಗೆ ಮತ ಹಾಕ್ತಾ ಇದ್ದಾರೆ ಮತ್ತು ಅದು ಸರ್ವೆ ಮುಖಾಂತರ ಕೂಡ ಈಗ ಸಾಬೀತಾಗಿದೆ. ಹಾಗಾಗಿ ಕರ್ನಾಟಕದಲ್ಲಿ ಬಿಜೆಪಿ ಬರಬೇಕಂದ್ರೆ ಯಡಿಯೂರಪ್ಪನವರು ಕೊನೆಯ ಅಸ್ತ್ರವನ್ನು ಪ್ರಯೋಗ ಮಾಡಿದರೆ, ಮೊದಲನೇ ಅಸ್ತ್ರ ಅವರಿಗೆ 113 ಮ್ಯಾಜಿಕ್ ನಂಬರ್ನ ಟಾರ್ಗೆಟ್ ಅನ್ನ ರೀಚ್ ಆಗಬೇಕು. ಅದಕ್ಕೆ ಬೇಕಾಗಂತ ಎರಡನೇ ಹಂತ ಅಂದ್ರೆ ಕಾಂಗ್ರೆಸ್ ಗ್ಯಾರಂಟಿಯನ್ನ ಮುರಿದು ಬೀಳಿಸಬೇಕು. ಕಾಂಗ್ರೆಸ್ ಗ್ಯಾರಂಟಿಗಳಿಂದ ನಾವು ಪರ್ಯಾಯವಾಗಿ ಅದಕ್ಕಿಂತ ಮತ್ತೊಂದು ಗ್ಯಾರಂಟಿಯನ್ನು ಕೊಡಬೇಕಂದ್ರೆ ಅದಕ್ಕೆ ಆ ಗ್ಯಾರಂಟಿಗೆ ಪರ್ಯಾಯವಾಗಿ ನಾವು ಕೂಡ ಗ್ಯಾರಂಟಿ ಯೋಜನೆಯನ್ನ ಘೋಷಣೆ ಮಾಡಬೇಕು. ಜೊತೆಗೆ ಆ ಗ್ಯಾರಂಟಿ ಯೋಜನೆ ಜನರನ್ನು ತಲುಪಿಸಬೇಕು. ಗ್ಯಾರಂಟಿ ಯೋಜನೆ ತಲುಪಿಸುವ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಕೂಡ ಸತಸಿದ್ಧವಾಗಿ ಕಾರ್ಯವನ್ನ ಮಾಡಬೇಕೆನ್ನುವುದು ಕೂಡ ಯಡಿಯೂರಪ್ಪನ ದೊಡ್ಡ ಆಸೆಯಾಗಿದೆ. ಇದರ ಜೊತೆಗೆ ಏನಾದರೂ ಒಂದು ವೇಳೆ ಈ ಗ್ಯಾರಂಟಿ ಯೋಜನೆ ಸಕ್ಸಸ್ ಆಗಿ ಸರ್ಕಾರ ಬಂತು ಅಂದ್ರೆ ಸರ್ಕಾರದಲ್ಲಿ ಯಡಿಯೂರಪ್ಪನವರ ಮಗನಾದಂತಹ ವಿಜಯೇಂದ್ರ ಮುಖ್ಯಮಂತ್ರಿ ಆಗಬೇಕು ಎನ್ನುವಂತ ದೊಡ್ಡ ಆಸೆ ಕೂಡ ಹೈಕಮಾಂಡ್ಗೆ ಈಗಾಗಲೇ ತಿಳಿಸಿದ್ದಾರೆ. ಅದರ ಜೊತೆಗೆ ವಿಜಯೇಂದ್ರ ಅವರು ಕೂಡ ಇದೀಗ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುತ್ತಾರೆ ಅನ್ನುವಂತ ಲಕ್ಷಣ ಕೂಡ ಕಂಡು ಬರ್ತದೆ. ಜೊತೆಗೆ ಉಪಮುಖ್ಯಮಂತ್ರಿ ಯಾರಾಗಬೇಕು, ಒಂದ್ ವೇಳೆ
ಬಿಜೆಪಿ ಸ್ವಂತವಾಗಿ 115 ಕ್ರಾಸ್ ಮಾಡಿದ್ರೆ ಆಗ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಮಗ ಆಗ್ತಾರೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಜೊತೆಗೆ ಉಪಮುಖ್ಯಮಂತ್ರಿ ಜೆಡಿಎಸ್ ಕಡೆಯಿಂದ ಅಂದ್ರೆ ಮೈತ್ರಿ ಇದ್ರೆ ಜೆಡಿಎಸ್ ಗೆ ನಿಖಿಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಸುರೇಶ್ ಬಾಬು ಆಗಿರ್ಬೋದು, ಅವರಲ್ಲಿ ಒಬ್ರು ಉಪಮುಖ್ಯಮಂತ್ರಿ ಆಗ್ಬಹುದು. ಆದ್ರೆ ಇಲ್ಲಿ ಮತ್ತೊಂದಂದ್ರೆ ಒಂದ್ ವೇಳೆ ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಕಚಾಟ ಆಗಿ ಬಿಜೆಪಿ ಕಡೆಯಿಂದ ಜೆಡಿಎಸ್ ಹೊರಗೋದ್ರೆ ಆಗ್ಲೂ ಕೂಡ ಬಿಜೆಪಿ ಸ್ವಂತ ಬಲದಿಂದ ಗೆದ್ರೆ ಆಗ ಪಿ ರಾಜೀವ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಯುವಕರಲ್ಲಿ ಒಬ್ಬರನ್ನ ಉಪಮುಖ್ಯಮಂತ್ರಿ ಮಾಡುವಂತ ಎಲ್ಲ ಲಕ್ಷಣ ಕೂಡ ಕಂಡು ಬರ್ತಿದೆ. ಹೀಗಾಗಿ ಯಡಿಯೂರಪ್ಪನವರು ಮುಂದೆ ತಾನು ಚುನಾವಣಾ ರಾಜಕೀಯಕ್ಕೆ ಸಕ್ರಿಯವಾಗಿ ಅಂದ್ರೆ ಸಂಘಟನಾತ್ಮಕವಾಗಿ ನಾನು ಬರ್ಲಿಕ್ಕಾಗಲ್ಲ, ನನಗೆ ವಯಸ್ಸಾಯ್ತು, ಓಡಾಡ್ಲಿಕ್ಕಾಗಲ್ಲ ಅನ್ನೋ ದೃಷ್ಟಿಯಲ್ಲಿ ಇದೇ ನನ್ನ ಕೊನೆಯ ಚುನಾವಣೆ ಅನ್ನೋ ದೃಷ್ಟಿಯಲ್ಲಿ 113 ಮ್ಯಾಜಿಕ್ ನಂಬರ್ ನ ಕ್ರಾಸ್ ಮಾಡಲೇಬೇಕು ಎನ್ನುವ ಒಂದು ಹಂಬಲಕ್ಕೆ ಬಿದ್ದಂತಿದೆ. ಮತ್ತು ಅದಕ್ಕೆ ಪೂರಕವಂತೆ ಈಗಾಗಲೇ ಕೇಂದ್ರ ಹೈಕಮಾಂಡ್ ಕೂಡ 2028 ಚುನಾವಣೆಯನ್ನು ಟಾರ್ಗೆಟ್ ಮಾಡಿಬಿಟ್ಟಿದೆ. ಯಾಕಂದ್ರೆ 2029ಕ್ಕೆ ಕೇಂದ್ರ ಚುನಾವಣೆ ನಡೆಯುತ್ತೆ. ಅದರ ಜೊತೆಗೆ ನಮಗೆ ರಾಜ್ಯದಲ್ಲಿ ಬೂಸ್ಟಪ್ ಸಿಕ್ಕಿದ್ರೆ ಅದು ಕೂಡ ಕೇಂದ್ರದಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಕೇಂದ್ರ ಹೈಕಮಾಂಡ್ ಕೂಡ ಯಡಿಯೂರಪ್ಪನಿಗೆ ಫುಲ್ ಫ್ರೀಡಮ್ ಅನ್ನು ಕೊಟ್ಟಿದೆ ಅನ್ನುವಂತ ಮಾಹಿತಿ ಕೂಡ ಇದೀಗ ಸಿಗ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.